ಮಾಡಿ ಬಿಸಿ ಮಾಡಿ ಹಚ್ತಾ ಬರ್ಬೇಕು. ಕಾಲು ನೋವು ಕೈ ನೋವಿದ್ರೆ ಗಂಟೆ ನೋವು ಸೊಂಟ ಬಿದ್ರೆ ಒಂದ್ ವೇಳೆ ಕಾಲೇ ಆಗ್ತಿಲ್ಲ ಊದ್ಕೊಳ್ಳೋದ್ರಿಂದ ಹುಣಸೆ ಹೊಡೆ ಬೆಲ್ಲ ಸುಣ್ಣ ಸುಣ್ಣ ಕಮ್ಮಿಯಲ್ಲಿ ಇಲ್ಲಿ ಕೇಳ್ಬೇಕ ಹೊರಗೆ ಬೆಲ್ಲ ಸುಣ್ಣ ಹುಣಸೆ ಹೊಡೆ ಬೆಲ್ಲ ಸುಣ್ಣ ಹಚ್ಕೊಳ್ಳಿ ಬಿಸಿ ಮಾಡಿ ಅಷ್ಟ ಮಜಾ ಮಾಡ್ಕೊಂಡು 2 ದಿನ ಮುಂದೆ ಬೆಳಗ್ಗೆ ಸ್ನಾನ ಮಾಡಿ ಬೆಳಗ್ಗೆ ಕಿಚ್ಚು ನಾಡಿದ ಬಂದು ಕಾಲು ನೋವು ಕೂಡ ಸಂದೇಶ ಬರ್ತದೆ. ಈಗ ಸಾಧ್ಯವಾದಷ್ಟು ಮಧ್ಯೆ 12 ಗಂಟೆ 1 ಗಂಟೆ 2 ಗಂಟೆ ಟೈಮ್ ಮಧ್ಯಾಹ್ನ ಬೆಳಗ್ಗೆ ನಡೀಬೇಕು. ದೇಹ ಭಾರ ಇದೆ ಅಂತಕ್ಕಂಥ ದಾರ ಇದ್ರೆ ಅಕ್ಕಿ ಸೊಪ್ಪು ಮಾಡೋದು ನೀವೆಲ್ಲ ಬರಲಿಕ್ಕೆ ನಾನಲ್ಲ ಅವ್ರಿಗೆ ಯಾವತ್ತು ಜನಕ್ಕೆ ಅವತ್ತು ಒಂದು 4 ಗ್ಲಾಸ್ 4 ಲೀಟರ್ 12 ಲೀಟರ್ ನೀರಿಗೆ ಬಿಸಿನೀರಿಗೆ ಒಂದು 2 ಚಮಚ 3 ಚಮಚ ಹಾಕೊಂಡು ಕುಡಿದ್ರೆ ಅವತ್ತು ತುಂಬಾ ಬೇರೆ ಆಗುತ್ತೆ ಕುಡಿಯೋದಿಲ್ಲ. ಮತ್ತೆ ಎಲ್ಲೋ ಕುಡಿ ಅವತ್ತು ಒಂದು 2-3 ದಿನ ಮಾತ್ರ ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಅವತ್ತು ಯಾವತ್ತು ಕುಡಿತೀರ ಮುಖ್ಯ ಅವತ್ತು ಸಾಯಂಕಾಲ ರಾಗಿ ಮುಖ್ಯ ಕುಡಿದ್ರೆ ಕಾಲಕ್ರಮ ನೀವು ಸಣ್ಣಾಗಿ ಬರ್ತೀರಾ. ಅಂತ ಒಂದ್ ದಿವಸ ಆಗಲ್ಲ. ಇನ್ನ ಮಗು ಮಾತಾಡಲ್ಲ, ಮಗು ನಡೆಯಲ್ಲ, ಮುಂದೆ ಕ್ರಮೇಣ ಬಿಡಿಸಿ ಬರುತ್ತೆ, ಭಾಷೆ ಹೋಗ್ತಿರ್ತಕ್ಕಂಥ ಬಂದಿದ್ರೆ ಕುಡ್ಕೊಂಡಿಲ್ಲ ಸ್ವಾಮಿಯರೆಲ್ಲ ಇವತ್ತು ಡಿಸೈಡ್ ಮಾಡಿ ಸ್ವಾಮಿಯವರೆಲ್ಲ ಅಂತ ಇನ್ಚಾರ್ಜ್ ಸ್ವಾಮಿಯರಿಲ್ಲ ಅಂತ ಹೇಳ್ತಾರಲ್ಲ ನಮ್ದೇ ಬಿಡಪ್ಪು ಅಲ್ಬದಾ. ಇನ್ನ ಮಗು ಮಾತಾಡಲ್ಲ, ಮಗು ನಡೆಯಲ್ಲ, ಬಿಡಿಸಿ ಬರುತ್ತೆ, ಭಾಷೆ ಓದಿಸಿ ಲೊಬ್ಬ ಹೊಡ್ತಿದ್ರೆ ಯಾರೋ ಬಂದಿದ್ರೆ ನಮ್ಮ ಗಂಡ ಮನೆಗಿಲ್ಲ ಹೆಂಡತಿ ಮನೆಗಿಲ್ಲನೇ ಬಂದು ಕೂತಾನೆ ಅಂತ ಯಾರೋ ಇದ್ರೆ ಕೇಳ್ಕೋಬೇಕು. ಕೇಳತ್ರ ಒಂದು ಸಮಯ ಯಾಕಂದ್ರೆ ಮಗು ನಡೀತಿಲ್ಲ, ಬಿಡಿಸಿ ಬರುತ್ತೆ, ಭಾಷೆ ಹೊಡೆದಿದ್ದೆ, ಲಂಬ ಹೊಡೆದಿದ್ದ ಯಾರೋ ಬಂದಿದ್ರೆ, ಜಲ್ ಸುರಿಯುತ್ತೆ ಅಂತಕ್ಕಂಥ ಬಂದಿದ್ರೆ, ಮಗುವಿಗೆ ಬುದ್ಧಿ ಕ್ರಮಣ ಐತಿ ಅಂತಕ್ಕಂಥವ್ರು ಬಂದಿದ್ರೆ, ನರ ವೀಕ್ನೆಸ್ ಆಯ್ತು, ಸತ್ತಾಗುತ್ತೆ.